Hello students, welcome to Ishwari Taniksha channel. So students, ಈ ವಿಡಿಯೋದಲ್ಲಿ ನಾವು ಕಾಷನ್ ಡೆಪಾಸಿಟ್ ಅನ್ನು ಹೇಗೆ ಪೇ ಮಾಡೋದು ಅಂತ ನೋಡೋಣ. ಸೊ ಸ್ಟೂಡೆಂಟ್ಸ್, ಯಾರೆಲ್ಲ ಪೇ ಮಾಡಬೇಕು ಮತ್ತು ಎಷ್ಟು ಪೇ ಮಾಡಬೇಕು ಅಂತ ಸೊ ಆಲ್ರೆಡಿ ನಿಮಗೆ ತಿಳಿದಿದೆ ಅಂತ ಅನ್ಕೊಂತೀನಿ. ಸೊ ನಿಮಗೇನಾದ್ರು ಗೊತ್ತಿಲ್ಲ ಅಂತಂದರೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಒಂದ್ಸರಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಪೇ ಮಾಡಬೇಕಾಗಿದ್ದರೆ ಸೊ ಹೇಗೆ ಪೇ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಸ್ಟೂಡೆಂಟ್ಸ್, ಸೆಪ್ರೇಟಾಗಿ ಲಿಂಕ್ ಏನೂ ಬಿಟ್ಟಿಲ್ಲ ಕಾಷನ್ ಡೆಪಾಸಿಟ್ಗೆ ಅಂತ. ಸೊ ನೀವು ಯೂಶ್ವಲ್ ಆಗಿ ಆಪ್ಷನ್ ಎಂಟ್ರಿಗೆ ಎಲ್ಲಿ ಲಾಗಿನ್ ಆಗ್ತಿರೋ ಸೊ ಅಲ್ಲೇ ಸೆಕೆಂಡ್ ಕಾಲಮ್ ಕೆಳಗಡೆ ಅಡ್ಮಿಷನ್ ಅಂತ ಇರುತ್ತಲ್ವ, ಅದು ಕೆಳಗಡೆ ಡೌನ್ಲೋಡ್ ಚಲಾನ್ ಆರ್ ಪೇ ಆನ್ಲೈನ್ ಅಂತ ಇರುತ್ತೆ. ಸೊ ಅದರಲ್ಲಿ ನೀವು ಚಲಾನನ್ನು ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡ್ಬೋದು ಅಥವಾ ಆನ್ಲೈನಲ್ಲಿ ಸಹ ಪೇ ಮಾಡ್ಬೋದು. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಪೇ ಥ್ರೂ ಚಲಾನ್. ಸೊ ಚಲಾನ್ ಡೌನ್ಲೋಡ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಚಲಾನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ಗೆ ಹೋಗಿ ಪೇ ಮಾಡಿ. ಸೊ ನೀವು ಚಲಾನನ್ನು ಡೌನ್ಲೋಡ್ ಮಾಡಿದಾಗ ಸೊ ನಿಮಗೆ ಹೇಗೆ ಸಿಗುತ್ತೆ ಅಂದರೆ ಟ್ರಿಪ್ಲಿಕೇಟ್ ಫಾರ್ಮಲ್ಲಿ ಸಿಗುತ್ತೆ. ಸೊ ಯೂಶ್ವಲಾಗಿ ಬ್ಯಾಂಕ್ ಚಲಾನ್ ಹೇಗಿರುತ್ತೋ ಆ ಥರ ಟ್ರಿಪ್ಲಿಕೇಟ್ ಫಾರ್ಮಲ್ಲಿರುತ್ತೆ. ಸೊ ಇಲ್ಲಿ ನೋಡಿ ಒಂದು ಎಕ್ಸಾಂಪಲು, ಇದು ಬಂದ್ಬಿಟ್ಟು ಡಬಲ್ ಇದೆ. ಅಂದರೆ ಇದು ಲಾಸ್ಟ್ ಇಯರ್ ನನ್ನ ಸ್ಟೂಡೆಂಟ್ ಪೇ ಮಾಡಿರೋದು. ಸೊ ಆಲ್ರೆಡಿ ಅವ್ರು ಪೇ ಮಾಡಿ ಬಂದಿದ್ದಾರೆ. ಸೊ ಒಂದು ಕಾಪಿ ಬ್ಯಾಂಕ್ ಅವ್ರು ಇಟ್ಕೊಂಡು 2 ಕಾಪಿ ನಿಮಗೆ ಕೊಡ್ತಾರೆ. ಸೊ ಬ್ಯಾಂಕ್ ಕಾಪಿ ಅಂತ ಇರೋದು ಅವ್ರು ಇಟ್ಕೊಂಡು ನೋಡಿ, ಇಲ್ಲಿ ಸ್ಟೂಡೆಂಟ್ ಕಾಪಿ ಮತ್ತು KA ಕಾಪಿ ನಿಮಗೆ ಕೊಡ್ತಾರೆ. ಸೊ ಆ 2 ಕಾಪಿನ ನೀವು ತರಬೇಕಾಗುತ್ತೆ. ಸೊ ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಟ್ರಿಪ್ಲಿಕೇಟ್ ಫಾರ್ಮಲ್ಲಿರುತ್ತೆ. ಸೊ ಅದರಲ್ಲಿ ಎಲ್ಲ ಡೀಟೇಲ್ಸು ಇರುತ್ತೆ ಸ್ಟೂಡೆಂಟ್ಸ್. ನೋಡಿ, ಬೆನಿಫಿಷರಿ ನೇಮು, IFSC ಕೋಡ್ ಎಲ್ಲನೂ ಪ್ರಿಂಟ್ ಆಗಿರುತ್ತೆ. ಸೊ ಬ್ಯಾಂಕ್ ರೆಫರೆನ್ಸ್ ನಂಬರ್, CET ನಂಬರ್, ಸೊ ನಿಮ್ಮ CET ನಂಬರು, ಬೆನಿಫಿಷರಿ ಬ್ಯಾಂಕ್, ಸೊ ಯಾವ ಬ್ಯಾಂಕ್ ಅಂತಲೂ ಸಹ ಅದಲ್ಲೇ ಕೊಟ್ಟಿರುತ್ತೆ. ಇಂಡಿಯನ್ ಬ್ಯಾಂಕ್ ಅಂತ ಇದೆ ಇಲ್ಲಿ. ಸೊ ಅವರು ಇಂಡಿಯನ್ ಬ್ಯಾಂಕ್ಗೆ ಹೋಗಿ ಪೇ ಮಾಡಿದ್ದಾರೆ. ಸೊ CET ನಂಬರ್ ಅಂತ ಇದೆ, ಮತ್ತು ಕ್ಯಾಂಡಿಡೇಟ್ ನೇಮು, ನಿಮ್ಮ ನೇಮು ಸಹ ಅದರಲ್ಲಿ ಪ್ರಿಂಟ್ ಆಗಿರುತ್ತೆ. ಡೇಟ್ ಆಫ್ ಬರ್ತು ಪ್ರಿಂಟ್ ಆಗಿರುತ್ತೆ. ಪರ್ಟಿಕ್ಯುಲರ್ಸು, ಸೊ ಕಾಷನ್ ಡೆಪಾಸಿಟ್. ಸೊ ಲಾಸ್ಟ್ ಇಯರ್ ನನ್ನ ಸ್ಟೂಡೆಂಟು ಕಾಷನ್ ಡೆಪಾಸಿಟನ್ನು ಪೇ ಮಾಡಿರೋದಿದು. ಸೊ ಲಾಸ್ಟ್ ಇಯರ್ ಸಹ ಕಾಷನ್ ಡೆಪಾಸಿಟ್ 1 lakh ರೂಪಿ ಇತ್ತು. ಬಟ್ ಲಾಸ್ಟ್ ಇಯರ್ ಏನು ಅಂತಂದರೆ 3rd ರೌಂಡ್ಗೆ ಪೇ ಮಾಡಬೇಕಾಗಿತ್ತು, 2nd ರೌಂಡ್ಗೆ ಇದ್ದಿಲ್ಲ. ಬಟ್ ಇವಾಗ 2nd ರೌಂಡಲ್ಲೇ ಕಾಷನ್ ಡೆಪಾಸಿಟ್ ಪೇ ಮಾಡ್ತಾ ಇದ್ದೀರಾ. ಸೊ ಇದೇ ಥರ 1 lakh ರೂಪಿ ಕಾಷನ್ ಡೆಪಾಸಿಟ್ ಅಂತ ಬರುತ್ತೆ. ಸೊ ಆ ಬ್ಯಾಂಕಿಗೆ ಹೋಗಿ ಸೊ ನೀವು ಪೇ ಮಾಡಿಬಿಟ್ಟು ಬರಬೇಕಾಗುತ್ತೆ. ಸೊ ಈ 2 ಸ್ಲಿಪ್ ಕೊಡ್ತಾರೆ, ಅದನ್ನು ತೊಗೊಂಬನ್ನಿ. ಸೊ ಇವಾಗ ನೆಕ್ಸ್ಟು ನೀವು ಏನು ಅನ್ಕೊತೀರಾ ಅಂತಂದರೆ, ಸೊ ನಾನೇನೋ ಬ್ಯಾಂಕಿಗೆ ಹೋಗಿ ಪೇ ಮಾಡ್ತೀನಿ, ಬಟ್ KA ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ನಾನು ಪೇ ಮಾಡಿದ್ದೀನಿ ಅಂತ? ಈ ರಿಸಿಪ್ಟ್ ನಾನು ತೊಗೊಂಡೋಗಿ ಎಲ್ಲಾದರೂ KAಗೆ ತೋರಿಸ್ಬೇಕಾ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಸ್ಟೂಡೆಂಟ್ಸ್, ನೀವು ಬ್ಯಾಂಕಲ್ಲಿ ಏನು ಪೇ ಮಾಡ್ತೀರಾ, ಸೊ ಬ್ಯಾಂಕ್ ಅವರು ಒಂದು ಕಾಪಿ ಇಟ್ಕೊಳ್ತಾರಲ್ವ, ಸೊ ಅವರು ಬ್ಯಾಂಕ್ ಅವರು KAಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ KAಗೆ ಅವರು ಅಪ್ಡೇಟ್ ಮಾಡ್ತಾರೆ, ನೀವೇನೋ ಹೋಗಿ ಅಪ್ಡೇಟ್ ಮಾಡಿಸ್ತಿಲ್ಲ. ಸೊ ನಿಮಗೆ ಹೇಗೆ ಗೊತ್ತಾಗುತ್ತೆ ನೀವು ಪೇ ಮಾಡಿದ್ದೀರಾ ಅಂತಂತಂದರೆ, ನೀವು ಮತ್ತೆ ಲಾಗಿನ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಸೊ ನೀವು ಆಪ್ಷನ್ ಎಂಟ್ರಿ ಎಲ್ಲಿ ಮಾಡ್ತಾಯಿದ್ರೋ ಸೊ ಅಲ್ಲೇ ರಿಫ್ಲೆಕ್ಟ್ ಆಗುತ್ತೆ ನೀವು ಪೇ ಮಾಡಿದ್ದೀರಾ ಅನ್ನೋ ಥರ. ಸೊ ಅಕಸ್ಮಾತು ನೀವು ಚೆಕ್ ಮಾಡಿದಾಗ ಪೇ ಮಾಡಿಲ್ಲ ಅಂತ ಇದ್ದರೆ ಸೊ ಸ್ವಲ್ಪ ವೆಯ್ಟ್ ಮಾಡಿ, ಅಪ್ಡೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು. ಸೊ ಯೂಶ್ವಲಾಗಿ 2 ಅವರ್ಸಿಂದ 3-4 ಅವರ್ಸ್ವರೆಗೂ ತೊಗೋಬೋದು. ಸೊ ಸಮ್ಟೈಮ್ಸ್ 7 ಅವರ್ಸ್ ಆದ್ರೂ ಅಪ್ಡೇಟ್ ಆಗಿರಲ್ಲ. ಸೊ ನೀವು 2-3 ಅವರ್ಸ್ ಆದಮೇಲೆ ನೀವು ಲಾಗಿನ್ ಆಗಿ ಚೆಕ್ ಮಾಡಿದಾಗ ಅಪ್ಡೇಟ್ ಆಗಿಲ್ಲ ಅಂತಂದರೆ ನಿಮಗೆ ಪ್ಯಾನಿಕ್ ಸ್ಟಾರ್ಟ್ ಆಗುತ್ತೆ. ನಾನು ಪೇ ಮಾಡಿದ್ದೀನಿ ಬಟ್ ಇಲ್ಲಿ ಪೇ ಆಗಿಲ್ಲ ಅಂತ ಇದೆ, ಸೊ ನಾನೇನು ಮಾಡಬೇಕು ಅನ್ನೋ ಥರ. ಸೊ ಸ್ಟೂಡೆಂಟ್ಸ್, ನೀವು ಪೇ ಮಾಡಾದಮೇಲೆ ಈ ರಿಸಿಪ್ಟ್ ನಿಮ್ಮ ಹತ್ರ ಇದ್ದರೆ ಸಾಕು. ಅವರು ಯಾವಾಗ ಬೇಕಾದ್ರೂ ಅಪ್ಡೇಟ್ ಮಾಡ್ಕೊಳ್ಳಿ, 5 ಅವರ್ಸ್ ಆದರೂ ಆಗಲಿ, 7 ಅವರ್ಸ್ ಆದರೂ ಆಗಲಿ, ಬಟ್ ಅಪ್ಡೇಟ್ ಅಂತೂ ಆಗೇ ಆಗುತ್ತೆ. ಸೊ ನೀವು ಸ್ವಲ್ಪ ಪೇಷನ್ಸಿಂದ ಕಾಯಬೇಕಾಗುತ್ತೆ. ಸೊ ನೀವು ತಲೆ ಕೆಡಿಸ್ಕೊಂಡು ಮತ್ತೆ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾನೇ ಇರ್ತೀರ, ನಾನು ಪೇ ಮಾಡಿದ್ದೀನಿ, ನನಗೆ ಇನ್ನೂ ರಿಫ್ಲೆಕ್ಟ್ ಆಗ್ತಾಯಿಲ್ಲ, ಏನು ಮಾಡಬೇಕು, ನಾನು ಎಲ್ಲೋಗಿ ಇನ್ಫಾರ್ಮ್ ಮಾಡಬೇಕು ಅಂತ. ಸೊ ತಲೆ ಏನಕ್ಕೆ ಕೆಡಿಸ್ಕೊತೀರಾ, ತಲೆ ಕೆಡಿಸ್ಕೋಬೇಡಿ. ಸೊ ಪೇ ಮಾಡಿದ್ದೀರಾ ಅಂದರೆ ರಿಸಿಪ್ಟ್ ನಿಮ್ಮ ಹತ್ರ ಇದೆ. ಸೊ ದಟ್ ಈಸ್ ದ ಪ್ರೂಫ್ ವಾಟ್ ಯು ಹ್ಯಾವ್, ದಟ್ ಯು ಹ್ಯಾವ್ ಪೇಡ್ ಅಂತ. ಸೊ ಸ್ವಲ್ಪ ವೆಯ್ಟ್ ಮಾಡಿ ಅಪ್ಡೇಟ್ ಆಗೋವರೆಗೂ. ಸೊ ಅದು ಅಪ್ಡೇಟ್ ಆಗುತ್ತೆ. ಸೊ ನಿಮ್ಮ ಪಾಡಿಗೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿ. ಸೊ ಸ್ಟೂಡೆಂಟ್ಸ್, ಇನ್ನೊಂದು ವಿಷಯ ತಿಳಿದಿರಲಿ, last day to pay caution deposit. Payment of caution deposit of 1 lakh rupee for medical seat and 50,000 for SC/ST. So SC/ST candidates ge only 50,000 they need to pay. So last date ನೋಡ್ಕೊಳ್ಳಿ, ಲಾಸ್ಟ್ ಡೇಟ್ ಬಂದ್ಬಿಟ್ಟು 11th. ಸೊ 9th 10th 11th, ಸೊ 3 days ಟೈಮ್ ಇದೆ. ಸೊ ಇವತ್ತಾಯಿತು. ಸೊ ನಾಳಿದ್ದು 10th and 11th ಇನ್ನು 2 days ಟೈಮ್ ಇದೆ. ಸೊ ನೀವು ಬ್ಯಾಂಕಿಗೆ ಹೋಗಿ ಪೇ ಮಾಡೋದಾದರೆ ಡ್ಯೂರಿಂಗ್ ಬ್ಯಾಂಕಿಂಗ್ ಅವರ್ಸ್ ಹೋಗ್ಬಿಟ್ಟು ನೀವು ಪೇ ಮಾಡ್ಬೋದು. So this is about payment of caution deposit. So I hope it is clear to you. So all the very best students.